ಇನ್ನು ಲೈಂಗಿಕ ಹಗರಣ ಕೇಸ್ನಲ್ಲಿ ಪ್ರಜ್ವಲ್ ರೇವಣ್ಣಗೆ ಸಂಕಷ್ಟ ತಪ್ಪುವಂತಹ ಸಾಧ್ಯತೆಗಳು ಕಡಿಮೆ ಇದೆ. ಇನ್ನು ಅದೇ ರೀತಿಯಾಗಿ ಸಂಕಷ್ಟ ಮತ್ತಷ್ಟು ಹೆಚ್ಚಳವಾಗ್ತಾ ಇದೆ. ವಿದೇಶದಲ್ಲಿ ತಲೆಮರೆಸಿಕೊಂಡಿರುವಂತಹ ಪ್ರಜ್ವಲ್ ರೇವಣ್ಣ ಬಂಧನಕ್ಕೆ ಇದೀಗ ಎಸ್ಐಟಿ ತಂಡ ಕೂಡ ಅಲರ್ಟ್ ಆಗ್ತಾ ಇದೆ. ಪ್ರಜ್ವಲ್ ರೇವಣ್ಣ ಪ್ರಕರಣದ ಬಗ್ಗೆ 196 ದೇಶಗಳಿಗೆ ಮಾಹಿತಿಯನ್ನು ರವಾನೆ ಮಾಡಲಾಗಿದೆ. ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇಂಟರ್ಪೋಲ್ ಒಟ್ಟು 196 ದೇಶಗಳಿಗೆ ಮಾಹಿತಿ ರವಾನೆ ಮಾಡಿದೆ. ಇಂಟರ್ಪೋಲ್ನ ಅಧಿಕಾರಿಗಳು ಹಲವಾರು ದೇಶಗಳಿಗೆ ಮಾಹಿತಿ ಕೂಡ ಕೊಟ್ಟಿದ್ದಾರೆ. 196 ದೇಶಗಳಿಗೆ ಮಾಹಿತಿಯನ್ನು ನೀಡಿರೋದಾಗಿ ಎಸ್ಐಟಿಗೆ ಮಾಹಿತಿಯನ್ನು ಕೂಡ ನೀಡಲಾಗಿದೆ. ಇಂಟರ್ಪೋಲ್ ಇದಕ್ಕೆ ಸಂಬಂಧಪಟ್ಟಂತೆ ನಾವು 196 ದೇಶಗಳಿಗೆ ಪ್ರಜ್ವಲ್ ರೇವಣ್ಣ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮಾಹಿತಿಯನ್ನು ಕೊಟ್ಟಿದ್ದೀವಿ. ಪ್ರಜ್ವಲ್ ರೇವಣ್ಣ ಯಾವ ದೇಶದಲ್ಲಿ ಸಿಗ್ತಾರೆ, ಆದಷ್ಟು ಬೇಗ ಭಾರತಕ್ಕೆ ಅವರನ್ನು ಒಪ್ಪಿಸಬೇಕು ಅಂತ ನಾವು ಮಾಹಿತಿಯನ್ನು ಕೊಟ್ಟಿದ್ದೀವಿ. 196 ದೇಶಗಳಿಗೆ ಈ ಮಾಹಿತಿಯನ್ನು ರವಾನೆ ಮಾಡಿದ್ದೀವಿ ಅಂತ ಎಸ್ಐಟಿಗೆ ಇದೀಗ ಇಂಟರ್ಪೋಲ್ ಮಾಹಿತಿ ಕೊಟ್ಟಿದೆ ಅಂತ ಹೇಳಲಾಗ್ತಾ ಇದೆ. ಹೀಗಾಗಿ ಪ್ರಜ್ವಲ್ ರೇವಣ್ಣ ಬಂಧನದ ವಿಚಾರ ಇದೀಗ ತೀವ್ರ ಸ್ವರೂಪ ಕೂಡ ಪಡೆದುಕೊಳ್ತಾ ಇದೆ. ಪ್ರಜ್ವಲ್ ರೇವಣ್ಣ ಅವರನ್ನ ಬಂಧಿಸೋದಕ್ಕೆ ಅಂತ ಇದೀಗ ಎಸ್ಐಟಿ ಅಧಿಕಾರಿಗಳು ತಮ್ಮ ತನಿಖೆಯನ್ನು ಮತ್ತಷ್ಟು ಚುರುಕುಗೊಳಿಸ್ತಾ ಇದ್ದಾರೆ. ಅದೇ ರೀತಿಯಾಗಿ ಎಸ್ಐಟಿ ಅಧಿಕಾರಿಗಳಿಗೆ ಇಂಟರ್ಪೋಲ್ ಒಂದು ಮಾಹಿತಿ ಕೂಡ ರವಾನೆ ಮಾಡಿದೆ. ಏನದು ಮಾಹಿತಿ? 196 ದೇಶಗಳಿಗೆ ನಾವು ಮಾಹಿತಿಯನ್ನು ಕೊಟ್ಟಿದ್ದೀವಿ. ಪ್ರಜ್ವಲ್ ರೇವಣ್ಣ ಯಾವುದೇ ದೇಶದಲ್ಲಿ ಇದ್ದರೂ ಕೂಡ ಅಥವಾ ನಿಮ್ಮ ದೇಶವನ್ನು ಅವರು ಪ್ರವೇಶ ಮಾಡಿದ್ದೇ ಆದರೆ ಅಂತಹ ಸಂದರ್ಭದಲ್ಲಿ ಈ ವಿಷಯವನ್ನು ಭಾರತಕ್ಕೆ ತಕ್ಷಣವೇ ತಿಳಿಸಬೇಕು, ಅವರನ್ನು ಭಾರತಕ್ಕೆ ಒಪ್ಪಿಸಬೇಕು ಅಂತ ಇಂಟರ್ಪೋಲ್ 196 ದೇಶಗಳಿಗೆ ಮಾಹಿತಿ ರವಾನೆ ಮಾಡಿದೆಯಂತ ಎಸ್ಐಟಿ ತಂಡಕ್ಕೆ ಇಂಟರ್ಪೋಲ್ ಮಾಹಿತಿ ಕೊಟ್ಟಿದೆ.